ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿನ 5 ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀವಿ. ಇವತ್ತಿನ 5 ಕ್ವಶನ್ಸ್ ಓಪನ್ ಚಾನಲ್ ಫ್ಲೋ ಮೇಲೆ ಮಾಡೋಣ. ಓಕೆ, ದ ಫಸ್ಟ್ ಕ್ವಶನ್, ಡಿಫೈನಿಂಗ್ ದ ಪ್ರೌಡ್ ನಂಬರ್ applicable to channels of any shape, the length parameter used in the ಓಕೆ ಲೆಂತ್ ಪ್ಯಾರಾಮೀಟರ್ ಯಾವ್ದು ತಗೊಂಡಿವಿ ಅಂತ ಹೇಳ್ತಾರೆ ಅವರು. ಪ್ರೌಡ್ಸ್ ನಂಬರ್ದು ಇಕ್ವೇಶನ್ ಏನು ಬರ್ಕೊಡ್ರಿ ಅನ್ಸತಿ? ರೂಟ್ ಆಫ್, ಓಕೆನಾ, ಪ್ರೌಡ್ಸ್ ನಂಬರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಇನರ್ಷಿಯಾ ಫೋರ್ಸ್ ಟು ದಿ ಗ್ರಾವಿಟೇಷನಲ್ ಫೋರ್ಸ್. ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಏನು ಬರ್ತದೆ ಅಂದ್ರೆ ವಿ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಜಿ ಡಿ ಅಂತ ಬರ್ತದೆ. ಓಕೆ, ಅದೇನು ಬರ್ತದ? ಜಿ ಡಿ ಅಂತ ಬರ್ತದೆ, ಅಥವಾ ಕೆಲವರು ಜಿ ವೈ ಅಂತ ರೆಕ್ಟ್ಯಾಂಗಲ್ಗೆ, ನೋ ಪ್ರಾಬ್ಲಮ್. ಇಲ್ಲಿ ಏನಂತಾರೆ ಅವರು, ಇನ್ ಡಿಫೈನಿಂಗ್ ದ ಪ್ರೌಡ್ಸ್ ನಂಬರ್ ಅಪ್ಲಿಕೇಬಲ್ ಟು ದ ಚಾನಲ್ಸ್ ಎನಿ ಶೇಪ್ ಅನ್ನೋದು. ಎನಿ ಶೇಪ್, ದ ಲೆಂತ್ ಪ್ಯಾರಾಮೀಟರ್ ಅಂದ್ರೆ ಯಾವುದು? ಇದು ಡಿ. ಇದು ಲೆಂತ್ ಪ್ಯಾರಾಮೀಟರ್ ಯೂಸ್ಡ್ ಏನದ ಅದು ಅಂತ ಕೇಳ್ತಾರೆ. ಡೆಪ್ತ್ ಆಫ್ ಫ್ಲೋನು, ಹೈಡ್ರಾಲಿಕ್ ರೇಡಿಯಸ್ಸು, ವೆಟೆಡ್ ಪೆರಿಮೀಟರು, ಅಥವಾ ರೇಷಿಯೋ ಆಫ್ ಏರಿಯಾ ಟು ದ ವಿಡ್ತ್ ಅಂತ ಕೇಳ್ತಿದ್ದಾರೆ ಅವರು. ರೈಟಾ? ಇದಕ್ಕೆ ಆನ್ಸರು ಇದು. ಈಗ ಒಂದು ಚಾನಲ್ ಹಾಕಿ ತೋರಿಸ್ತೀನಿ. ಈಗ ಒಂದು ಚಾನಲ್ ಇತ್ತಂದ್ರೆ ಇದು ಡೆಪ್ತ್, ಇದಕ್ಕೆ ವೈ ಅಂತ ಕರಿತೀವಿ. ಹೈಡ್ರಾಲಿಕ್ ರೇಡಿಯಸ್ ಅಂತಂದ್ರೆ ಎ ಬೈ ಪಿ. ವೆಟೆಡ್ ಪೆರಿಮೀಟರ್ ಅಂದ್ರೆ ಪಿ. ಬಟ್ ಇದು ಏನು ಅಂತಂದ್ರೆ ಎ ಬೈ ಟಿ. ಇಲ್ಲಿ ಏನೈತಲ್ಲ ಡಿ ಐತಲ್ಲ, ಇದನ್ನ ಎ ಬೈ ಟಿ ಅಂತ ತಗೋತೀವಿ. ಏರಿಯಾ ಡಿವೈಡೆಡ್ ಬೈ ಟಾಪ್ ವಿಡ್ತ್ ಅಂತ. ಏರಿಯಾ ಡಿವೈಡ್ ಬೈ ಟಾಪ್ ವಿಡ್ತ್. ಇದಕ್ಕೆ ಹೈಡ್ರಾಲಿಕ್ ಡೆಪ್ತ್ ಅಂತ ಅನ್ಬೋದು, ಇದಕ್ಕೆ ಹೈಡ್ರಾಲಿಕ್ ರೇಡಿಯಸ್ ಅನ್ಬೋದು. ಕೆಲವರು ಇದಕ್ಕೆ ಹೈಡ್ರಾಲಿಕ್ ಡೆಪ್ತ್ ಅಂದ್ಬಿಡ್ತಾರೆ, ಇದಕ್ಕೆ ಬರೀ ಎ ಬೈ ಟಿ ಅಂತ ಕರೀತಾರೆ. ನಾನು ಕ್ಲಾಸ್ ಮಾಡ್ಬೇಕಾದ್ರೆ ನಾನು ಪ್ರಿವಿಯಸ್ ಕ್ಲಾಸ್ ನೋಡಿದ್ರಿ ಅಂದ್ರೆ ಆರ್ ಇಸ್ ಈಕ್ವಲ್ ಟು ಎ ಬೈ ಪಿ, ಡಿ ಇಸ್ ಈಕ್ವಲ್ ಟು ಎ ಬೈ ಟಿ ಅಂತ ತೋರಿಸಿ. ನಾವು ಪ್ರೌಡ್ಸ್ ನಂಬರ್ ಒಳಗಡೆ ನೀವು ಯಾವಾಗಲೂ ಎ ಬೈ ಟಿನ ಹಾಕ್ತಿರ್ತೀರಿ. ಅರ್ಥಾಯ್ತಾ? ಓಕೆ, ದೇರ್ ಫೋರ್ 4.1ಗೆ ಡಿ ಇಸ್ ದ ಕರೆಕ್ಟ್ ಆನ್ಸರ್. In the flow in open channel is laminar if the Reynolds number is, ಒಂದ್ಸತಿ ಹೇಳಿದ್ನಲ್ಲ, ರೆನಾಲ್ಡ್ಸ್ ನಂಬರ್ ಎಷ್ಟು ಇರ್ಬೇಕು? ಇದಕ್ಕೆ ಲೆಸ್ ದೆನ್ 500 ಇರ್ಬೇಕು. 500ಕ್ಕಿಂತ ಕೆಳಗಿದ್ರೆ ಲೆಮಿನಾರು, 2000ಕ್ಕಿಂತ ಜಾಸ್ತಿ ಇದ್ರೆ ಟರ್ಬುಲೆಂಟು, ಇವೆರಡರ ನಡಬರ್ಕಿದ್ರೆ ಟ್ರಾನ್ಸಿಷನಲ್ ಫ್ಲೋ ಅಂತ ಬರ್ಕೊಂಡಿಟ್ಕೊಂಡಿರಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ದ ಫ್ಲೋ ಇನ್ ಓಪನ್ ಚಾನಲ್ ಈಸ್ ಟರ್ಬುಲೆಂಟ್ ಇಫ್ ದ ರೆನಾಲ್ಡ್ಸ್ ನಂಬರ್ ಈಸ್ ಎಷ್ಟು? ಮೋರ್ ದ್ಯಾನ್ 2000. ಜಸ್ಟ್ ಹೇಳಿದ್ನಲ್ಲ ಮೇಲ್ಗಡೆ ಅದು. ವೆನ್ ದ ಫ್ಲೋ ಇನ್ ಎನ್ ಓಪನ್ ಚಾನಲ್ ಈಸ್ ಗ್ರಾಜುಯಲಿ ವೇರಿಡ್, ದ ಫ್ಲೋ ಈಸ್ ಸೆಡ್ ಟು ಬಿ. ಗ್ರಾಜುಯಲಿ ವೇರಿ ಆಗತ್ತದ ಅಂತ ಹೇಳಕತ್ತಾರ ಅವ್ರು. ಗ್ರಾಜುಯಲಿ ವೇರಿ ಆಗತ್ತದ ಅಂದಮೇಲೆ ಹೆಂಗಾಗ್ತದ? ಈಗ ನೋಡ್ರಿ, ನಿಮ್ಗೆ ಇನ್ನೊಂದು ಹೇಳಿದ್ದೆ ಏನಂದ್ರೆ ಫ್ಲೋ ಒಳಗಡೆ 2 ಟೈಪ್ ಬರ್ತಾವ ಅಂತ ಹೇಳಿದ್ದೆ ನಾವು. ಒಂದು ಸ್ಟಡಿ, ಇನ್ನೊಂದು ಅನ್ಸ್ಟಡಿ ಅಂತ. ಓಕೆನಾ? ಸ್ಟಡಿ ಫ್ಲೋ ಒಳಗಡೆ 2 ಬರ್ತಾವ, ಯೂನಿಫಾರ್ಮು, ಇನ್ನೊಂದು ನಾನ್ ಯೂನಿಫಾರ್ಮ್ ಅಂತ. ನಾನ್ ಯೂನಿಫಾರ್ಮ್ ಒಳಗಡೆ 2 ಬರ್ತದ, ಗ್ರಾಜುಯಲಿ ವೇರಿಡ್ ಮತ್ತು ರ್ಯಾಪಿಡ್ ವೇರಿಡ್ ಅಂತ. ಗ್ರಾಜುಯಲಿ ವೇರಿಡ್ ಮತ್ತು ರ್ಯಾಪಿಡ್ ವೇರಿಡ್ ಅಂತ. ಹಾಗಾದ್ರೆ ಯಾವ್ದಾಯ್ತು ನೋಡಿ ಈಗ ಇದು? ಗ್ರಾಜುಯಲ್ ವೇರಿಡ್ ಫ್ಲೋ ಎಲ್ಲಿ ಬರ್ತೈತಿ? ಇಲ್ಲಿ ಬರ್ತೈತಿಲ್ಲ. ಹಂಗಾರೆ ಸ್ಟಡಿ ನಾನ್ ಯೂನಿಫಾರ್ಮ್ ಇಸ್ ದ ಕರೆಕ್ಟ್ ಆನ್ಸರ್. ಹೇಳ್ತಾ ಫ್ಲೋ ಒಳಗಡೆ ಇದನ್ನು ಚಾರ್ಟ್ ಹಾಕೊಂಡ್ಬಿಡ್ರಿ ಒಂದ್ ಕಡೆಗೆ, ಚೆನ್ನಾಗಿ ಹಾಕೊಡ್ರಿ ಚಾರ್ಟ್, ನಿಮ್ಗೆ ಯೂಸ್ ಆಗ್ತದೆ. ಫ್ಲೋ ಒಳಗಡೆ ಒಂದು ಸ್ಟಡಿ ಫ್ಲೋ ಇರ್ತೈತೆ, ಇದು ವಿತ್ ರೆಸ್ಪೆಕ್ಟ್ ಟು ಟೈಮ್. ಇದು ಅನ್ಸ್ಟಡಿ ಫ್ಲೋ, ಇದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗಲ್ಲ, ಇದು ಟೈಮ್ ಚೇಂಜ್ ಆಗ್ತೈತಿ. ಈ ಸ್ಟಡಿ ಫ್ಲೋ ಒಳಗಡೆ ಯೂನಿಫಾರ್ಮ್, ಇದು ನಾನ್ ಯೂನಿಫಾರ್ಮ್. ಈ ನಾನ್ ಯೂನಿಫಾರ್ಮ್ ಫ್ಲೋ ಒಳಗಡೆ 2, ಒಂದು ಗ್ರಾಜುಯಲಿ ವೇರಿಡ್. ನಾನ್ ಯೂನಿಫಾರ್ಮ್ ಅಂದ್ರೆ ವೇರಿಡ್ ಫ್ಲೋ. ಗ್ರಾಜುಯಲಿ ವೇರಿಡ್, ಇನ್ನೊಂದು ರ್ಯಾಪಿಡ್ ವೇರಿಡ್. ಇನ್ನೊಂದು ಬರ್ತದ ಸ್ಪೇಷಿಯಲಿ ವೇರಿಡ್ ಅಂತ ಬರ್ತದ, ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಬೇಡ್ರಿ. ಇದು ರ್ಯಾಪಿಡ್ ವೇರಿಡ್. ಈಗ ನಮ್ಮ ಕ್ವಶನ್ ಕೇಳಿದ್ದು ಗ್ರಾಜುಯಲ್ ವೇರಿಡ್ ಫ್ಲೋ. ಗ್ರಾಜುಯಲ್ ವೇರಿಡ್ ಫ್ಲೋ ಅಂತಂದ್ರೆ ಯಾವುದು? ಸ್ಟಡಿ ನಾನ್ ಯೂನಿಫಾರ್ಮ್. ಓಕೆನಾ? ಚಾರ್ಟ್ ಹಾಕಿದ ತಕ್ಷಣ ನಿಮ್ಗೆ ಅದು ಗೊತ್ತಾಗ್ಬಿಡ್ತದೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡು, ದ ಟರ್ಮ್ alternate depth in an open channel flow, the depth having the same specific energy for the given discharge, correct ada? Depth before and after passage of the surge ಬೇಡ,
Depth having the same kinetic energy for a given discharge, ಬೇಡ. Next, depth on either side of the hydraulic jump, ಇದಲ್ಲ, ಇದು ಕಾಂಜುಗೇಟ್ ಡೆಪ್ತ್ ಅಂತಾರೆ. ಅಂಡರ್ಸ್ಟುಡಾ? ಎರಡು ಡೆಪ್ತ್ಗಳು ಬರ್ತಾವೆ, ನೆನ್ಪಿಟ್ಕೋಬೇಕು ನೀವು. ಒಂದು ಕಾಂಜುಗೇಟ್ ಡೆಪ್ತ್, ಇನ್ನೊಂದು ಆಲ್ಟರ್ನೇಟ್ ಡೆಪ್ತ್ ಅಂತ ಹೇಳಿ. ಇದನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಅದಾದ್ಮೇಲೆ ನಿಮಗೆ ಏನ್ ಮಾಡ್ತೀನಿ, ಅದು ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ಏನಂತ ಹೇಳ್ಯಾರ ಅವರು? ಫಸ್ಟ್ ಆಲ್ಟರ್ನೇಟ್ ಡೆಪ್ತ್. ನಿಮಗೆ ಕನ್ಫ್ಯೂಸ್ ಮಾಡ್ತಕ್ಕಂಥ ಎರಡು ಡೆಪ್ತ್ಗಳದಾವ ಓಪನ್ ಚಾನಲ್ ಫ್ಲೋದೊಳಗೆ. ಈ ಗ್ರಾಫ್ ನೋಡಿರಿ, ಹಿಂಗೊಂದು ಗ್ರಾಫ್ ಇರ್ತೈತಿ. ಹಿಂಗೊಂದು ಗ್ರಾಫ್ ನೋಡಿರಿ ಓಪನ್ ಚಾನಲ್ ಫ್ಲೋದೊಳಗೆ. ಈ ಕರ್ವ್ ಹೆಂಗ್ ಬಂದಿರ್ತದ? ಇದು ಒಂದು ಎನರ್ಜಿ, ಇನ್ನೂ ಒಂದು ಹಿಂಗಿರ್ತದ. ಇವೆರಡನ್ನು ಮಿಕ್ಸ್ ಮಾಡಿದಾಗ ಈ ಬ್ಲ್ಯಾಕ್ ಲೈನ್ ಬರ್ತೈತಿ. ಇದಕ್ಕೆ ಸ್ಪೆಸಿಫಿಕ್ ಎನರ್ಜಿ ಕರ್ವ್ ಅಂತಾರೆ. ಸ್ಪೆಸಿಫಿಕ್ ಎನರ್ಜಿ ಕರ್ವ್ ಅಂತ. ನನ್ನ ವಿಡಿಯೋ ನೋಡ್ರಿ, ಇದನ್ನೆಲ್ಲ ಎಕ್ಸೆಲ್ ಒಳಗೆ ಹಾಕಿ ತೋರಿಸಿನಿ. ಈ ಸ್ಪೆಸಿಫಿಕ್ ಎನರ್ಜಿ ಕರ್ವ್ ಒಳಗಡೆ ಇದನ್ನ ಸ್ವಲ್ಪ ಚೆನ್ನಾಗಿ ಹಾಕ್ತೀನಿ. ಸ್ಪೆಸಿಫಿಕ್ ಎನರ್ಜಿ ಕರ್ವ್ ಹಿಂಗ್ ಬಂದು ಹಿಂಗ್ ಹೋಗಿರ್ತದೆ. ಇಲ್ಲಿ ಒಂದು ಇದು ಎನರ್ಜಿ, ಇದು ಎನರ್ಜಿ, ಇದು ಡೆಪ್ತ್. ಈ ಪಾಯಿಂಟ್ ಏನಂತ ಅನ್ಬೋದು ಹೇಳ್ರಿ? ಈ ನೋಡಿ, ಇದು ಎನರ್ಜಿ ಮಿನಿಮಮ್ ತಕ್ಕೊಂತ ಬಂತು, ಒಂದ್ ಪೂರ ಮಿನಿಮಮ್ ಆಯ್ತು. ಇದಕ್ಕೆ ಈ ಮಿನಿಮಮ್ ಅಂತಾರ. ಇದಕ್ಕೆ ಸ್ಪೆಸಿಫಿಕ್ ಎನರ್ಜಿ ಅಂತಾರ. ಈ ಮಿನಿಮಮ್ ಆಯ್ತು. ಓಕೆ, ಯಾವ ಪರ್ಟಿಕ್ಯುಲರ್ ಡೆಪ್ತ್ ಒಳಗೈತಿ, ಇದು ಡೆಪ್ತ್ ಏನಂತಾರೆ? ಕ್ರಿಟಿಕಲ್ ಡೆಪ್ತ್ ಅಂತಾರ. ಏನಂತಾರೆ? ಕ್ರಿಟಿಕಲ್ ಡೆಪ್ತ್. ಈಗ ನಾ ಇಲ್ಲಿ ಏನ್ ಹೇಳಕತ್ತೀನಲ್ಲ, ಅದನ್ನ ಮುಂದೆ ಬರ್ತಕ್ಕಂಥ ಮೆನಿ ಕ್ವಶನ್ಸ್ಗಳಿಗೆ ಉತ್ತರಗಳು ಸಿಗ್ಬೋದು. ಈಗ ಈ ಡೆಪ್ತ್ಕ್ಕಿಂತ ಮೇಲ್ಗಡೆ ಡೆಪ್ತ್ ಏನೈತಲ್ಲ, ಈ ಡೆಪ್ತ್ಕ್ಕಿಂತ ಮೇಲ್ಗಡೆ ಡೆಪ್ತ್ ಏನೈತಲ್ಲ, ಅಂದ್ರೆ ಜಾಸ್ತಿ ಡೆಪ್ತ್ ಒಳಗಡೆ ನೀರು ಹರಿತಾ ಇತ್ತಂದ್ರೆ ಅದಕ್ಕೆ ಸಬ್ ಕ್ರಿಟಿಕಲ್ ಫ್ಲೋ ಅಂತಾರೆ. ಅಂದ್ರೆ ಏನಾಯ್ತು? ಇದು ಸಬ್ ಕ್ರಿಟಿಕಲ್ ಫ್ಲೋ. ಸಬ್ ಕ್ರಿಟಿಕಲ್ ಫ್ಲೋ ಡೆಪ್ತ್ ಜಾಸ್ತಿ ಐತಿ. ಬಟ್ ಅದಕ್ಕಿಂತ ಕಡಿಮೆ ಡೆಪ್ತ್ ಒಳಗೆ ಹರಿತಾ ಇತ್ತು ಅಂತಂದ್ರೆ, ಇಲ್ಲೆಲ್ಲ ಹರಿತಾ ಇತ್ತು ಅಂದ್ರೆ ಇದಕ್ಕೆ ಸೂಪರ್ ಕ್ರಿಟಿಕಲ್ ಫ್ಲೋ ಅಂತಾರೆ. ಸೂಪರ್ ಕ್ರಿಟಿಕಲ್ ಫ್ಲೋ ಅಂತಾರೆ. ಈಗ ನಾನು ನಿಮಗ ಒಂದು ಪಾಯಿಂಟ್ ಇಲ್ಲಿ ತೋರಿಸ್ತೀನಿ, ಅದೇ ಸೀದಾ ಮೇಲ್ಗಡೆ ಒಂದು ಪಾಯಿಂಟ್ ಇಲ್ಲಿ ತೋರಿಸ್ತೀನಿ. ಅದ್ರ ಕರೆಸ್ಪಾಂಡಿಂಗ್ ಡೆಪ್ತ್ಗಳನ್ನು ಬರಿತೀನಿ. ಇಲ್ಲಿ ಇದನ್ನ y1 ಅಂತ ಬರಿತೀನಿ, y2 ಅಂತ ಬರಿತೀನಿ, ಇದನ್ನ y1 ಅಂತ ಬರಿತೀನಿ. ಈ y1 ಮತ್ತು y2 ಎರಡಕ್ಕೂ ಸೇಮ್ ಎನರ್ಜಿ ಐತಲ್ಲ, ನೋಡ್ರಿ, ಸೇಮ್ ಏನೈತಿ? ಎನರ್ಜಿ ಐತಿ. ಹಾಗಾದ್ರೆ ಇವಕ್ಕೆ ಏನಂತಾರೆ? ಇವಕ್ಕ ಆಲ್ಟರ್ನೇಟ್ ಡೆಪ್ತ್ ಅಂತಾರ. ಆಲ್ಟರ್ನೇಟ್ ಡೆಪ್ತ್ ಅಂತ ಕರೀತಾರ. ಏನೈತಿ? ಎನರ್ಜಿ ಸೇಮ್ ಅದ. ಅಕಸ್ಮಾತ್ ಆಗಿ ನೋಡಿ, ಅಕಸ್ಮಾತ್ ಆಗಿ ಒಂದು ಪಾಯಿಂಟ್ ಇಲ್ಲಿತ್ತು, ಇನ್ನ ಒಂದು ಪಾಯಿಂಟ್ ಇಲ್ಲೆಲ್ಲೋ ಇತ್ತು ಅಂತ ತಿಳ್ಕೊ. ಈಗನೂ ಕೂಡ ಒಂದು ಕರೆಸ್ಪಾಂಡಿಂಗ್ y1 ಸಿಕ್ಕದ, ಅದಕ್ಕೆ ಕರೆಸ್ಪಾಂಡಿಂಗ್ y2 ಸಿಕ್ಕದ. ಈ y1 y2 ಏನಂತಾರೆ? ಇದಕ್ಕೆ ಕಾಂಜುಗೇಟ್ ಡೆಪ್ತ್ ಅಂತಾರೆ. ಕಾಂಜುಗೇಟ್ ಡೆಪ್ತ್ ಅಂತಾರೆ. ಇದರ ಅರ್ಥ ಏನ್ ಚೇಂಜ್ ಐತಿ ಇಲ್ಲಿ? ಎನರ್ಜಿ ಈಸ್ ನಾಟ್ ಈಕ್ವಲ್. ಎನರ್ಜಿ ಈಸ್ ನಾಟ್ ಈಕ್ವಲ್. ಇಲ್ಲಿ ಏನೈತಿ? ಎನರ್ಜಿ ಈಸ್ ಈಕ್ವಲ್ ಐತಿ. ಓಕೆ, ಎರಡಕ್ಕೂ ಕಾಮನ್ ಏನದ ಹೇಳ್ರಿ ನೋಡೋಣ. ಎರಡು ಸಿಮಿಲಾರಿಟಿ ಎಲ್ಲಿ ಸಿಗ್ತದ? ಎರಡಕ್ಕೂ ಸಿಮಿಲಾರಿಟಿ ಎಲ್ಲಿದ? ಸಿಮಿಲಾರಿಟಿ ಏನದ ಅಂದ್ರ, ಒಂದು ಸಬ್ ಕ್ರಿಟಿಕಲ್ ಇತ್ತಂದ್ರೆ ಒಂದು ಸೂಪರ್ ಅದ, ಒಂದು ಸೂಪರ್ ಇತ್ತಂದ್ರೆ ಒಂದು ಸಬ್ ಅದ. ಎರಡರೊಳಗೂ ಸೇಮ್ ಅದ. ಯಾವುದು? ಆಲ್ಟರ್ನೇಟ್ ಡೆಪ್ತ್ ಇರ್ಬೋದು, ಕಾಂಜುಗೇಟ್ ಡೆಪ್ತ್ ಇರ್ಬೋದು. ಒಂದು ಕೆಳಗ ಒಂದು ಮ್ಯಾಲೆ, ಅಂದ್ರ ಒಂದು ಇದಕ್ಕಿಂತ ಕೆಳಗ ಒಂದು ಇದಕ್ಕಿಂತ ಮ್ಯಾಲೆ, ಅಂದ್ರೆ ಒಂದು ಸಬ್ ಅದ, ಒಂದು ಸೂಪರ್ ಅದ. ಬಟ್ ಈಗ ಹೈಡ್ರಾಲಿಕ್ ಜಂಪ್ ಅಂದ್ರೆ ಏನಂತ ನೋಡ್ಕೊಡ್ರಿ. ಹೈಡ್ರಾಲಿಕ್ ಜಂಪ್ ಅಂದ್ರ ಯಾವ್ದಾದ್ರೂ ಫ್ಲೋ ಸೂಪರ್ ಕ್ರಿಟಿಕಲ್ ಲಿಂದ ಸಬ್ ಕ್ರಿಟಿಕಲ್ ಹೋಯ್ತಂದ್ರೆ ಏನಾಕೈತಿ? ಜಂಪ್ ಆಕೈತಿ, ಹೈಡ್ರಾಲಿಕ್ ಜಂಪ್ ಆಕೈತಿ. ಅಥವಾ ಸಬ್ ಕ್ರಿಟಿಕಲ್ ಇಂದ ಸೂಪರ್ ಕ್ರಿಟಿಕಲ್ ಹೋಯ್ತು ಅಂದ್ರೂ ಕೂಡ ಏನಾಗ್ತದ? ಜಂಪ್ ಆಗ್ತೈತಿ. ಹಂಗಾರೆ ವಾಟ್ ಇಸ್ ಹೈಡ್ರಾಲಿಕ್ ಜಂಪ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಿ? ದಟ್ ಈಸ್ ದ ಜಂಪ್ ದಟ್ ಅಕರ್ಸ್ when the depth changes from super to sub or sub to super. ಹೇಳ್ತಾ ಅದಕ್ಕೆ ಹೈಡ್ರಾಲಿಕ್ ಜಂಪ್ ಅಂತಾರೆ. ಈಗ ನಾವು ಟೆಲ್ ಮಿ, ಆಲ್ಟರ್ನೇಟ್ ಡೆಪ್ತ್ಸ್ಗಳು ಜಂಪ್ ಕೊಡ್ತೈತೇನ?
ಅಲ್ಟರ್ನೇಟ್ ಡೆಪ್ತ್ಸ್ಗಳು ಜಂಪ್ ಕೊಡ್ತಾವ, ಕೊಡ್ತೈತಿ. ಬಿಕಾಸ್ y1 y2 ಒಂದು ಕೆಳಗದ ಒಂದು ಮ್ಯಾಲದ, ಜಂಪ್ ಕೊಡ್ತದ. ಕಾಂಜುಗೇಟ್ ಡೆಪ್ತ್, ಕಾಂಜುಗೇಟ್ ಡೆಪ್ತ್ ಕೊಡ್ತದನು, ಅದನ್ನು ಕೊಡ್ತದ. y1 y2 ಒಂದು ಕೆಳಗದ ಒಂದು ಮೇಲದ. ಸಿಮಿಲಾರಿಟಿ ಕೇಳಿದ್ನಲ್ಲ, ಸಿಮಿಲಾರಿಟಿ ಇದೆ. ಕಾಂಜುಗೇಟ್ ಡೆಪ್ತ್ ಇರ್ಬೋದು ಅಥವಾ ಅಲ್ಟರ್ನೇಟ್ ಡೆಪ್ತ್ ಇರ್ಬೋದು, ಎರಡಕ್ಕೂ ಕೂಡ ಸಿಮಿಲಾರಿಟಿ ಹಿಂಗದ. ಬಟ್ ಅಲ್ಟರ್ನೇಟ್ ಡೆಪ್ತ್ ಅನ್ನೋದು ವರ್ಡ್ ಹೇಳ್ತದೆ ನಿಮ್ಗೆ ಎನರ್ಜಿ ಸೇಮ್ ಇಟ್ಕೊಂಡು ಅಲ್ಟರ್ನೇಟ್ ಕೊಡಕತ್ತೀವಿ ನಾವು, ಹೌದಾ. ಬಟ್ ಕಾಂಜುಗೇಟ್ ಒಳಗಡೆ ಎನರ್ಜಿ ಸೇಮ್ ಇಟ್ಕೊಳಕ್ ಬರಂಗಿಲ್ಲ. ಇಷ್ಟ. ಈಗ ನೀ ಕ್ವಶನ್ ಅನ್ನು ನೋಡು, ಸರಿಯಾಗಿ ಅರ್ಥ ಆಗ್ತೈತೆ. ಕ್ವಶನ್ ಏನ್ ಕೇಳಿ ನೋಡಿಲ್ಲ, ಆಲ್ಟರ್ನೇಟ್ ಡೆಪ್ತ್ ಅಂತ ಕೇಳೋಣ. ಡೆಪ್ತ್ ಹ್ಯಾವಿಂಗ್ ದ ಸೇಮ್ ಸ್ಪೆಸಿಫಿಕ್ ಎನರ್ಜಿ ಫಾರ್ ದ ಗಿವನ್ ಡಿಸ್ಚಾರ್ಜ್. ಓಕೆ, ಪಕ್ಕ ರೈಟ್. ಎರಡನೇದು ನೋಡು, ಡೆಪ್ತ್ ಬಿಫೋರ್ ಅಂಡ್ ಆಫ್ಟರ್ ದ ಪ್ಯಾಸೇಜ್ ಆಫ್ ದ ಸರ್ಜ್ ಅಂತ, ಸರ್ಜ್ ಮೇಲೆ ಅಂತ ಬಿಟ್ಬಿಡಿದ್ವಿ. ಡೆಪ್ತ್ ಹ್ಯಾವಿಂಗ್ ದ ಸೇಮ್ ಕೈನೆಟಿಕ್ ಎನರ್ಜಿ ಬೇಡ. ಡೆಪ್ತ್ ಆನ್ ಐದರ್ ಸೈಡ್ ಆಫ್ ದ ಹೈಡ್ರಾಲಿಕ್ ಜಂಪ್. ಡೆಪ್ತ್ ಆನ್ ಐದರ್ ಸೈಡ್ ಆಫ್ ದ ಹೈಡ್ರಾಲಿಕ್ ಜಂಪ್. ಇಲ್ಲಿ ಜಂಪ್ ಹಾಕಿತ್ತಂದ್ರೆ ಈ ಕಡೆಗೆ ಡೆಪ್ತ್ ಸೇಮು, ಬಟ್ ಅವು ಎರಡಕ್ಕೂ ಸೇಮ್ ಎನರ್ಜಿ ಇರ್ತಂತ ಏನು ಹೇಳಿಲ್ಲಲ್ಲ. ಹಾಗಾಗಿ ಇದನ್ನ ರಾಂಗ್ ಹಾಕ್ಬೇಕಾಗತ್ತೆ, ಇದನ್ನ ಕರೆಕ್ಟ್ ಹಾಕ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ದಿನ 5 ಕ್ವಶನ್ಸ್ ಸಾಲ್ವ್ ಮಾಡ್ರಿ. ಅದರ ಹಿಂದ್ಗಡೆ ಇರ್ತಕ್ಕಂಥ ನಾಲೆಜ್ ಗೇನ್ ಮಾಡ್ಕೊಂಡ್ರೆ ಕನ್ಸಿಸ್ಟೆಂಟ್ ಆಗಿರ್ತೀರಿ.